ಹೊಸ ವರ್ಷಾಚರಣೆಗೆ ಈಗ ದಿನಗಣನೆ ಶುರುವಾಗಿದೆ. ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಪೋಸ್ಟ್ ಆಫೀಸ್, ಕೊರಿಯರ್ ಏಜೆನ್ಸಿಗಳ ಮೇಲೆ ಸಿಸಿಬಿ ಕಣ್ಣಿಟ್ಟಿದೆ. ಪೋಸ್ಟ್ ಆಫೀಸ್ ಹಾಗೆ ಕೊರಿಯರ್ ಏಜೆನ್ಸಿಗಳ ಮೇಲೆ ದಾಳಿ ನಡೆಸಿದೆ. ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಚಂದ್ರಗುಪ್ತ ಮಾಹಿತಿ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ವಿದೇಶಗಳಿಂದ ಬರ್ತಾ ಇದ್ದ ಪಾರ್ಸೆಲ್ಗಳಲ್ಲಿ ಡ್ರಗ್ಸ್ ಪತ್ತೆಯಾಗಿತ್ತು. ಒಟ್ಟು 7 ಕಡೆಗಳಲ್ಲಿ ಪರಿಶೀಲನೆ ಮಾಡಲಾಗಿದೆ. ಹೊಸ ವರ್ಷ ಹತ್ತಿರವಾಗ್ತಿರೋದ್ರಿಂದಾಗಿ ಡ್ರಗ್ಸ್ ಬರ್ತಿರೋ ಮಾಹಿತಿ ಇದೆ. ತಪ್ಪು ವಿಳಾಸ ಕೊಟ್ಟು ಕೊರಿಯರ್ಗಳಲ್ಲಿ ಸರಬರಾಜು ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದೇವೆ ಅಂತ ಚಂದ್ರಗುಪ್ತ ಅವರು ತಿಳಿಸಿದ್ದಾರೆ. ಡ್ರಗ್ಸನ್ನು ಅಥವಾ ನಾರ್ಕೋಟಿಕ್ ಡ್ರಗ್ಸ್ ಅಂತ ನಾವು ಕರಿತೀವಿ, ಅವುಗಳನ್ನು ಪಾರ್ಸಲಲ್ಲಿ ಯಾವ ರೀತಿ ತರಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ವಿ. ಈ ಬಗ್ಗೆ ಕೆಲವು ತಿಂಗಳ ಹಿಂದೆ ಸಂಬಂಧಪಟ್ಟ ಏನು ಕುರಿಯರ್ ಕಂಪ್ನಿಗಳಿದ್ದಾವೆ ಅವ್ರ ಜೊತೆ ಕೂಡ ನಾವು ಮೀಟಿಂಗನ್ನು ಮಾಡಿದ್ವಿ. ಇದರಲ್ಲಿ ನಮಗೆ ಕಂಡು ಬಂದಿದ್ದೇನು ಅಂತಂದರೆ, ಇತ್ತೀಚೆಗೆ ನಮ್ಮ ಫಾರಿನ್ ಪೋಸ್ಟ್ ಆಫೀಸಲ್ಲಿ ಕೂಡ ಸುಮಾರು 600ಕ್ಕೂ ಹೆಚ್ಚು ಪಾರ್ಸಲ್ಗಳು ಈ ರೀತಿ ಡ್ರಗ್ಸ್ ಇರ್ತಕ್ಕಂಥವು ನಮಗೆ ಕಂಡು ಬಂದಿತ್ತು. ಹಾಗೂ ಬೇರೆ ಬೇರೆ ರೀತಿಯ ಕುರಿಯರ್ಗಳನ್ನು ಉಪಯೋಗಿಸ್ಕೊಂಡು, ಎಸ್ಪೆಷಲಿ ಈಗ ನ್ಯೂ ಇಯರ್ ಇರೋದ್ರ ಸಂಬಂಧ ಇವುಗಳನ್ನು ಬೇರೆ ದೇಶಗಳಿಂದ ಅಥವಾ ಬೇರೆ ಕಡೆಯಿಂದ ತರಿಸ್ತಕ್ಕಂಥದ್ದು ನಮಗೆ ಒಂದು MO ಇದೆ. ಅವ್ರದ್ದು ಒಂದು ರೀತಿಯ ಪಾರ್ಸಲ್ನ ಕಳಿಸ್ತಕ್ಕಂಥ ಒಂದು ರೀತಿ. ಈ ಒಂದು ಮೋಡಸ್ ಆಪರೆಂಡಿಯನ್ನು ನಾವು ತಡಿಬೇಕು ಅಂತೇಳಿ ಸರ್ಪ್ರೈಸ್ ಆಗಿ ಕೆಲವು ಕಡೆ ನಮ್ಮ ಸ್ನಿಫರ್ ಡಾಗ್ಗಳನ್ನ ಉಪಯೋಗಿಸ್ಕೊಂಡು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದೇವೆ. ಇದು ಸರ್ಪ್ರೈಸ್ ಆಗಿ ನಾವು ಆವಾಗ ಮಾಡ್ತಾ ಇರ್ತೇವೆ. ಇದರಿಂದ ನಮಗೆ ಏನು ಅಂತಂದರೆ, ಕೆಲವು ಹಿಂದಿನ ಏನು ಪ್ರಕರಣಗಳು ದಾಖಲಾಗಿತ್ತು ಈ ರೀತಿಯ ಕುರಿಯರ್ಗಳನ್ನು ಉಪಯೋಗಿಸ್ಕೊಂಡು ಫಾಲ್ಸ್ ಅಡ್ರೆಸ್ ಕೊಡ್ತಕ್ಕಂಥದ್ದು, ಅದಾದ ನಂತರ ಮತ್ತೆ ಬಂದು ಬೇರೆ ಯಾರೋ ಅನಾಮಧೇಯರು ಬಂದು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಈ ರೀತಿಯಾಗಿ ಒಂದು ವ್ಯವಸ್ಥಿತವಾದ ಜಾಲ ಏರ್ಪಡ್ತಾ ಇರತಕ್ಕಂಥದ್ದು ನಮಗೆ ಕಂಡು ಬಂದಿತ್ತು. ಕೆಲವು ಪ್ರಕರಣಗಳನ್ನು ಕೂಡ ನಾವು ದಾಖಲು ಮಾಡಿದ್ವಿ. ಅದೇ ಹಿನ್ನೆಲೆಯಲ್ಲಿ ನಾವೀಗ ಹೊಸ ವರ್ಷದ ಆಚರಣೆಯ ಸಂಬಂಧ ಇವುಗಳು ಒಂದು ತುರಿತಕ್ಕೆ ಹೋಗಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಈ ಕ್ರಮವನ್ನು ತೆಗೆದುಕೊಳ್ಳಿ. ಇವತ್ತು ನಾವು 7 ಕಡೆ ಈ ರೀತಿಯ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡಿದ್ದೇವೆ. ಅದು ನಡೀತಾ ಇದೆ. ಸಮಗ್ರವಾಗಿ ಪರಿಶೀಲನೆ ಆದ ನಂತರ ಯಾವುದಾದ್ರೂ ಕಂಡು ಬಂದು ನಾವು